ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಹೈಲೈಟ್ ಆಗಿ ಬೆಂಕಿ ಹತ್ತಿಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಮತ್ತೆ ಶುರುವಾಗಿದೆ ಜಗಳ. ಮೊನ್ನೆ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ರು ಇಬ್ರು. ಅದ್ ಯಾರಪ್ಪ ಅಂತಂದ್ರೆ ಶೋಭಾ ಶೆಟ್ಟಿ ಹಾಗೂ ರಜಿತ್. ಇವರಿಬ್ರು ಮಧ್ಯೆ ಯಾರು ಕ್ಯಾಪ್ಟನ್ ಆಗೋಕೆ ಅರ್ಹರು ಅಂತ ಬಿಗ್ ಬಾಸ್ ಒಂದು ಟಾಪಿಕ್ ಕೊಡ್ತಾರೆ. ಅದಕ್ಕೆ ಮನೆಯವರೆಲ್ಲ ಸೇರಿ ಮಾತಾಡಬೇಕು. ಪ್ರತಿಯೊಬ್ರು ಮನೆಯವರು ಸೇರಿ ಶೋಭಾ ಶೆಟ್ಟಿ ಅವರಿಗೆ ಅರ್ಹರು ಇಲ್ಲ ಅಂತ, ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋಕೆ ಅರ್ಹರು ಇಲ್ಲ ಅಂತ ಹೇಳಿದ್ಮೇಲೆ ಶೋಭಾ ಶೆಟ್ಟಿ ಅವರು ಒರಿಜಿನಾಲಿಟಿ, ವಾಯ್ಸ್ ಕಿರ್ಚೋದು, ಜಗಳ ಯಾವ ರೀತಿ ಇರುತ್ತೆ ಅಂತ ಈ ಒಂದು ಪ್ರೋಮೋ ನೋಡ್ರಿ ಗೊತ್ತಾಗುತ್ತೆ. ಬಟ್ ಆದ್ರೆ ಇದು ಇನ್ನ ಸ್ಟಾರ್ಟಿಂಗ್, ಇದು ಸ್ವಲ್ಪ ಟ್ರೈಲರ್ ಇದೆ, ಇನ್ನು ಫಿಲಿಂ ತುಂಬಾನೇ ಇದೆ. ಮಂಜಣ್ಣಂದು ಆವಾಜ್ ಅಂತೂ ತುಂಬಾ ಸೈಲೆಂಟ್ ಆಗ್ಬಿಡ್ತು ಶೋಭಾ ಶೆಟ್ಟಿ ಅವರು ವಾಯ್ಸ್ ಕೇಳಿ. ಇನ್ನು ನಮ್ಮ ಹನುಮಂತು ಧನರಾಜ್ ಅವರು ಆ ವಾಯ್ಸ್ ನ ಜಗಳನ್ನ ಕೇಳಿ ನೋಡಿ ತುಂಬಾನೇ ನಕ್ಬಿಟ್ರು. ನಕ್ಕು ಕುಂತಿದ್ದ ನಮ್ಮ ಹನುಮಂತ್ ಅವರು. ಬಟ್ ಆದ್ರೆ ಇಬ್ರು ಹೊರಗಡೆ ಹೋಗಿ ತುಂಬಾನೇ ಡಿಸ್ಕಷನ್ ಮಾಡಿದ್ರು. ಅದೇನಪ್ಪಾ ಅಂತಂದ್ರೆ ಹನುಮಂತು ಅಂಡ್ ಧನರಾಜ್ ಅವರು, ಏನು ಅಣ್ಣ ಆಕಿ ಎಂತ ಪರಿ ಓದಿರ್ತಾಳ, ಆಕಿ ಒದರ ಸೌಂಡಿಗೆ ನಮ್ಮ ಚೆಡ್ಡೆಗೆ ಹುಚ್ಚಿ ಹೋಯ್ಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಡ್ತಾನೆ. ಅಂದ್ರೆ ಅಷ್ಟು ಡೇಂಜರ್ ರೇಂಜಿಗೆ ವಾಯ್ಸ್ ರೈಸ್ ಮಾಡ್ತಾರೆ ಶೋಭಾ ಶೆಟ್ಟಿ ಅವರು. ಇನ್ನು ರಜಿತ್ ವಾಯ್ಸ್ ಇನ್ನೂ ಗೊತ್ತಾಗಿಲ್ಲ, ಅದು ಕೂಡ ಮುಂದೆ ಗೊತ್ತಾಗುತ್ತೆ. ಅವರಿಗೂ ಏನಾದ್ರೂ ಅನರ್ಹರು ಅಂತ ಕೊಟ್ಟಿದ್ರೆ ಅವ್ರ ವಾಯ್ಸ್ ರೈಸ್ ಆಗ್ತಿತ್ತು. ಇವಾಗ ಇವ್ರ ವಾಯ್ಸ್ ರೈಸ್ ಆಗಿದೆ. ಮಂಜಣ್ಣ ಅವರು ಹೇಳ್ತಾರೆ ಶೋಭಾ ಶೆಟ್ಟಿಗೆ ಇವರು ರೂಲ್ಸ್ ನ ಏನೋ ಅಳ್ಳಾಡ್ಸಿದ್ದಾರೆ ಅಂತ ಅಂದ್ಬಿಟ್ಟು. ಆ ಒಂದು ಅಳ್ಳಾಡ್ಸಿರೋಂತ ಪದನ್ನ ಕೇಳಿ ಶೋಭಾ ಶೆಟ್ಟಿ ಅವರು ಮೆಂಟಲ್ ಏರ್ಬಿಡುತ್ತೆ. ಆ ಮೆಂಟಲ್ ಏರಿದ್ದೇನೆ, ಏನ್ ವಾಯ್ಸ್ ಮಾತಾಡ್ತೀರಾ ನೀವು, ಏನ್ ಅಳ್ಳಾಡ್ಸಿದ್ರು, ಏನು ಮರ್ಯಾದೆ ಉಳಿಸ್ಕೊಳ್ಳಿ ಅಂತಂದು ಶೋಭಾ ಶೆಟ್ಟಿ ಅವರು ಮಂಜಣ್ಣನಿಗೆ ಒಂದ್ ರೀತಿ ವಾರ್ನಿಂಗ್ ಕೊಡ್ತಾರೆ, ಎಚ್ಚರಿಕೆ. ಅಂತಂದ್ರೆ ನಮ್ ಮುಂದೆ ಜಗಳ ಆಡೋಕೆ ಮುಂದೆ ಆಗೋದಿಲ್ಲ, ಇದೇ ಲಾಸ್ಟ್ ಕೊನೆ ಬಾರಿ ಅಂತ ಒಂದ್ ರೀತಿ ವಾರ್ನಿಂಗ್ ಕೊಟ್ಬಿಟ್ರು ಶೋಭಾ ಶೆಟ್ಟಿ ಅವರು. ಮಂಜಣ್ಣ ಅವರು ಎಲ್ಲಾರ ಮುಂದೆ ಒದರಾಡ್ತಿದ್ರು, ಕಿರ್ಚಾಡ್ತಾ ಇದ್ರು. ಅಲ್ಲಿ ಯಾರು ಅವ್ರಿಗೆ ಎದುರು ಬೀಳೋರು ಇರ್ಲಿಲ್ಲ. ಬಟ್ ಆದ್ರೆ ಇವಾಗ ಇಬ್ರು ಪಾರ್ಟಿಸಿಪೆಂಟ್ ಏನಿದೆ ಅಲ್ಲ, ತುಂಬಾ ಟಫ್ ಅಂಡ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ನನಗೆ ಅನ್ಸದ್ ಮಟ್ಟಿಗೆ ಇವಾಗ ಮನೆಯವರಿಗೆ ಎಲ್ಲ ಕಥೆನೇ ಮುಗಿತಂತ ಅನ್ಸ್ಬೋದು. ಇವತ್ತಿಂದ ಅಶಾಂತಿಯಾಗಿ ಇರುತ್ತೆ ಬಿಗ್ ಬಾಸ್ ಮನೆ. ಮತ್ತೆ TRP ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ 100% ಶೋರ್. ಇದು ಯಾವುದೇ ರೀತಿ ಮಾತೇ ಇಲ್ಲ. ಇವತ್ತಿಂದ ತುಂಬಾ ಹೈಲೈಟ್ ಆಗಿ ಒಂದು ಬಿಗ್ ಬಾಸ್ ಪ್ರೋಗ್ರಾಮ್ ನಡೆಯುತ್ತೆ ಅಂತ 100% ಹೇಳ್ಬೋದು. ಇನ್ನು ಇದು ಟಾಸ್ಕ್ಗಳು ಶುರುವಾಗಿಲ್ಲ. ಟಾಸ್ಕ್ ಏನಾದ್ರೂ ಶುರು ಆಯ್ತಂತ ಅನ್ಕೊಡ್ರಿ, ಇವ್ರಿಬ್ಬರದು ಯಾವ ರೇಂಜಿಗೆ ವಾಯ್ಸ್ ರೈಸ್ ಆಗುತ್ತೆ ಅಂತಂದ್ರೆ ಮನೆಯವರೆಲ್ಲ ನಡಗಬೇಕು, ಆ ರೇಂಜಿಗೆ ನಡಗ್ತಾರೆ. ನನಗಂತೂ 100% ಶೋರ್. ಅಂತೂ ಇಂತೂ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇವತ್ತಿಂದ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ತಿ ಉರಿತಿರ್ತದೆ. ಜಗಳ ಮತ್ತೆ ಲಾರ್ಡ್ ಜಗದೀಶ್ ಹೆಂಗಿದ್ರು ಅದೇ ರೀತಿ ಇವತ್ತಿನಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ 100% ಶೋರ್. ಇದು ಮಾತ್ರ ಬರ್ದಿಟ್ಕೊಳ್ರಿ. ಹಾಗಾದ್ರೆ ಇವತ್ತಿಂದ ಶೋ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ. ನನಗೆ ಅನ್ಸಿದ ಮಟ್ಟಿಗೆ ಇವತ್ತಿಂದ ಹನುಮಂತ್ ಅವರು ಕೂಡ ತುಂಬಾನೇ ಸೈಲೆಂಟ್ ಆಗಿರ್ತಾರೆ. ಅವರು ಎಲ್ಲರ ಹತ್ರ ವಾಯ್ಸ್ ರೈಸ್ ಮಾಡ್ತಿದ್ರು. ಬಟ್ ಆದ್ರೆ ವಾಯ್ಸ್ ರೈಸ್ ಅಂತಂದ್ರೆ ಅವ್ರು ಮಾತಾಡೋ ಮಾತಿಗೆ ಯಾರಿಗೂ ಉತ್ತರ ಕೊಡೋಕ್ ಬರ್ತಿರಂಗಿಲ್ಲ, ಆ ರೀತಿ ಮಾತಾಡ್ತಿದ್ರು. ಬಟ್ ಆದ್ರೆ ಶೋಭಾ ಶೆಟ್ಟಿ ಅವರು ಕಂಪಲ್ಸರಿ ಅವರಿಗೆ ಉತ್ತರ ಕೊಡ್ತಾರೆ. ಹನುಮಂತ್ ಅವರು ಬಾಯಿನೂ ಮುಚ್ಚಿಸ್ತಾರೆ ಅಂತ ನನಗೆ ಅನ್ಸಿದ ಮಟ್ಟಿಗೆ. ಹನುಮಂತ್ ಅವರು ಪಾಪ ಏನು ಮಾತಾಡೋದಿಲ್ಲ, ತುಂಬಾನೇ ಮುಗ್ಧವಾದಂತ ಮನಸ್ಸು, ತುಂಬಾ ಯಾರ ತಂಟೆಗೂ ಹೋಗೋದಿಲ್ಲ, ಅವ್ರ ತಂಟೆಗೆ ಬಂದ್ರೆ ಬಿಡೋದಿಲ್ಲ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ. ಪ್ರೋಮೋನೇ ಈ ರೇಂಜ್ಗೆ ಇತ್ತಂದ್ರೆ ಇನ್ನು ಪ್ರೋಗ್ರಾಮ್ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ. ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ, ಬಾಯ್.